ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ಪೂಜೆ. ಇವತ್ತು ಬಂದು ಶುಕ್ರವಾರ, ಆಷಾಢದ 2ನೇ ಶುಕ್ರವಾರದ ಪೂಜೆ ಈ ಥರ ಮಾಡಿದ್ದೀವಿ. ಇಬ್ಬರು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಎಲ್ಲ ತಿಂದು ಇವಾಗ ರೆಡಿಯಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲರೂ ಹೇಳ್ತಾ ಇದ್ರಲ್ವಾ, ಅಕ್ಕ ಕಲರ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ. ಇನ್ಸ್ಟಾಗ್ರಾಮಲ್ಲೂ ಒಬ್ಬರು ಮೆಸೇಜ್ ಹಾಕಿದ್ರು, ಕಲರ್ ಚಾಲೆಂಜ್ ವಿಡಿಯೋ ಮಾಡಿ, ನೀವೇನು ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ, ಬರೀ 100 ರೂಪಾಯಿ ಆದರೂ ಖರ್ಚು ಮಾಡಿಬಿಟ್ಟು ಕಲರ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ ಹಾಕಿದ್ರಿ. ಅದಕ್ಕೋಸ್ಕರ ಇವತ್ತು ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಇವಾಗ ಅವ್ರ ಮೊಬೈಲಲ್ಲಿ ಅವ್ರು ವಿಡಿಯೋ ಮಾಡ್ಕೊಬರ್ತಾರೆ, ನನ್ನ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ಕೊಬರ್ತೀವಿ. ಫಸ್ಟ್ ಟೈಮ್ ಇವಾಗ ಹೊರಗಡೆ ಹೋಗಿ ವಿಡಿಯೋ ಮಾಡೋದು. ನಾವು ಹೊರಗಡೆ ಹೋಗಿ ಯಾವತ್ತೂ ಮಾತಾಡಿ ವಿಡಿಯೋ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ನೋಡೋಣ ಹೆಂಗಿರುತ್ತೆ ಅಂತ. ರೆಡಿನಾ? ಕಲರ್ಸ್ನ ಬರ್ಕೊಟ್ಟಿದ್ದೀನಿ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಇಷ್ಟೇ ಅಮೌಂಟಲ್ಲಿ ತರಬೇಕು ಅಂತಂದರೆ ನನಗೆ ತರಬೇಕಾಗಿದ್ದ ಐಟಮ್ಸು ಇವ್ರಿಗೆ ಸಿಕ್ಬಿಡುತ್ತೆ ಬೇಗ. ಬಟ್ ಇವರಿಗೆ ತರಬೇಕು ಅಂತ ನಾನು ಅಂದ್ಕೊಳ್ಳೋ ಐಟಮ್ಸು ಸಿಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನೋಡೋದ ದುಡ್ಡು ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ತಗೊಬಂದಮೇಲೆ ನೋಡೋಣ ಏನು, ಅಥವಾ ಇಷ್ಟೇ ಅಮೌಂಟಲ್ಲಿ ತರೋದು ಅಂತ ಏನಾದರೂ. ಏನಿಲ್ಲ, 200 ರೂಪಾಯಿ, 200 ರೂಪೀಸ್. ಅದಕ್ಕೂ ಮೇಲಾದರೆ ಅದಕ್ಕೂ ಮೇಲೆ ಆಗಂಗಿಲ್ಲ. 200 ರೂಪೀಸ್ ಒಳಗಡೆ. ನೋಡೋಣ, ಇದನ್ನು ಟ್ರೈ ಮಾಡ್ತಾಯಿದ್ದೀವಿ. ಹೇಗೆ ಹೋಗುತ್ತೋ ಗೊತ್ತಿಲ್ಲ, ನೋಡೋಣ. ಇವರಾದರೂ ಸ್ವಲ್ಪ ಮಾತಾಡ್ಬಿಟ್ಟು ತಗೊಂಬರ್ತಾರೆ, ನನಗೆ ಸ್ವಲ್ಪ ಕಷ್ಟ. ಚಾಲೆಂಜ್ ವಿಡಿಯೋ ನನಗೆ ಸ್ವಲ್ಪ ಕಷ್ಟ, ಹೌದಲ್ವಾ? ಹೌದಾ ಅಲ್ವಾ? ಏನು ಐಡಿಯಾನೇ ಇಲ್ಲದೆ ಹೋಗ್ತಾ ಇರೋದು ಹೊರಗಡೆ. ಸ್ಲಿಪ್ಪರ್ ಇಲ್ಲ, ಇವನ್ನೇ ಹಾಕತ್ತೀನಿ. ಇವನ್ನೇ ಹಾಕೊಳ್ಳ. ಅವನ್ನ ಹಾಕೊಂಡಿರೋದು ನೀನು ಒಂದ್ಸಲನೂ ನೋಡಿಲ್ಲಲ್ಲ. ತಡಿ, ಇವತ್ತು ಹಾಕೊಂತೀನಿ. ಬರೀ ನೀನು ಇಲ್ದಾಗೆ ಹಾಕೊಂಡಿಲ್ಲ ನಾನು ಅವನ್ನ, ನೀನು ಇದ್ದಾಗ ಒಂದ್ಸಲನೂ ಹಾಕೊಂಡಿಲ್ಲ. ಈ ಸ್ಲಿಪ್ಪರು ಹೊಸದು. ಬರೀ ಇವ್ರು ಇಲ್ಲದೇ ಇರೋ ಟೈಮಲ್ಲಿ 1-2 ಟೈಮ್ ಹಾಕಿದ್ದೀನಿ ಅಷ್ಟೇ. ಇವರಿದ್ದಾಗ ಒಂದ್ಸಲನೂ ಹಾಕಿಲ್ಲ. ಅದಕ್ಕೆ ಇವತ್ತು ಹಾಕಿ ನನ್ನ ಕಾಲಿಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತೈತೆ. ನಾನು ಚಾಯ್ಸ್ ಮಾಡಿದ್ದೆ. ವಾ ಬಾ. ಇವಾಗ ನೆಮ್ಮದಿ ಒಳಗಡೆ ಬಂದಿದ್ದೀವಿ. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಫುಲ್ಲು ನೆಮ್ಮದಿ ಒಳಗೆ ಕರ್ಕೊಂಬಂದು ನಿಲ್ಸರೆ ಸರ್ಕಲ್. ಯಾವ ಕಡೆ ಹೋಗೋದು? ನೀ ಯಾವ ಕಡೆ ಹೋಗ್ತೀವಿ, ನಾನು ಯಾವ ಕಡೆ ಹೋಗೋದು? ನಾನು ಒಬ್ಬಳೇ ಹೋಗೋಕ್ಕೆ ನೆನಪಿಕೆ ಆಗಿದೆ. ಇಲ್ಲೇ ಸ್ಟೋರ್ ಅದಾವೆ, ಇಲ್ಲಿ ಸ್ಟೋರ್ ಅದಾವೆ. ಕೆಳಗಡೆ ಹೋದ್ರು, ಮೇಲ್ಗಡೆ ಹೋದ್ರು ಸ್ಟೋರ್ ಅದಾವೆ. ನಿನಗೆ ನನಗೆ ಸಿಗ್ತವೆ, ನಿನಗೆ ಸಿಗ್ಬೇಕು. ಸ್ಟೋರ್ ಅಂತಲ್ಲ, ನನಗೆ ಏನು ತಿನ್ನೋ ಐಟಮ್ಸ್ ಇಷ್ಟನೋ ಅದನ್ನ ತಗೊಳ್ಳಿ. ಇನ್ನೇನು ಟೆನ್ಷನ್ ತಗೊಂಡು 10 ರೂಪಾಯಿ ಅಲ್ಲಿ ಏನೋ ಫಾರ್ಮಸಿ ಆಗುತ್ತೆ. ಇದು ಹಾಂ, ಯಾರು ಯಾವುದೇ ಅಪೋಲೋ ಇವನು ರೇಣುಕಾ ಚಾರ್ಯ. ನಾಲ್ಕು ಐಟಮ್ ತೊಗೊಂಡಿದ್ದೀನಿ. ಇವಾಗ ನನಗೆ ವೀಡಿಯೋ ಮಾಡೋಕ್ಕೇ ಸರಿ ಆಗ್ತಾ ಇಲ್ಲ. ಒಂಥರ ಭಯ ಅನಿಸ್ತೈತೆ. ಜೊತೆಗೆ ಯಾರು ಇದ್ಬಿಟ್ರೆ ಮಾತಾಡ್ಬಿಡ್ತೀನಿ. ನಾನು ಒಬ್ಬಳೇ ಇರೋದಕ್ಕೆ ಮಾತಾಡೋಕ್ಕೆ ಆಗ್ತಾಯಿಲ್ಲ. ಇವಾಗ 4 ಐಟಮ್ ತೊಗೊಂಡಿದ್ದೀನಿ. ಆಲ್ರೆಡಿ 100 ರೂಪಾಯಿ ಖಾಲಿ. ಇನ್ನೂ 100 ರೂಪಾಯಿ ಐತೆ. ಇನ್ನೂ 6 ಐಟಮ್ ತೊಗೋಬೇಕು. ಬರುತ್ತೋ ಇಲ್ಲೋ 6 ಐಟಮ್ ಗೊತ್ತಿಲ್ಲ. ಏನು ತೊಗೋಬೇಕು ಅಂತ ತಲೆನೇ ಓಡ್ತಾ ಇಲ್ಲ. ಅದಕ್ಕೆ ಇಲ್ಲೆಲ್ಲ ನನ್ನನ್ನೇ ನೋಡ್ತಿದ್ದಾರೆ. ಅದಕ್ಕೆ ಸುಮ್ಮನೆ ಇವಾಗ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಇವರು
ಬಂದಿಲ್ಲ, ಇಲ್ಲೊಬ್ಬಳೇ ನಿಂತ್ಕೊಂಡಿದ್ದೀನಿ. ಎಷ್ಟೊತ್ತಾಯಿತು ನಾನು ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ತರಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ. ನೋಡಿ ಈ ಕಡೆನೂ ಜನ, ಈ ಕಡೆನೂ ಜನ. ಆ ಅಂಗಡೀಲಿ ಕೂತಿರೋ ಆಂಟಿ ನನ್ನೇ ನೋಡ್ತಾ ಇದ್ದೆ. ಇವಾಗ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಇಷ್ಟೊತ್ತಾಯ್ತು ನಾನು ವೆಯ್ಟ್ ಮಾಡ್ತಾ ಕೂತಿರೋದಿಲ್ಲಿ ಇಷ್ಟೊತ್ತಂಕ. ಇಷ್ಟೊತ್ತು ನಾನು ಎಷ್ಟೊತ್ತಾಯ್ತು ಗೊತ್ತಾ ವೆಯ್ಟ್ ಮಾಡ್ತಿರೋದು. ನನಗೆ ಬೇಕಾಗಿರೋವಿಲ್ಲಿ ಸಿಕ್ಕಿಲ್ಲ ಗೊತ್ತಾ. ನೀನೇನು ಎಲ್ಲ ಇಲ್ಲೇ ತಗೋಬಿಟ್ಟೇನೋ. ಹಾಂ 10 ಐಟಮು ಕಲ್ಲರ್ ಯಾವ್ಯಾವ ಅಂತ ಗೊತ್ತು ವಾ ಕಲರ್ ಅವೇ ಇರಬೇಕು. ಒಂದೊಂದು ಹೆಚ್ಚು ಕಮ್ಮಿ ಇರ್ತಾವ. ಅಲ್ಲಿ ಹೋದಾಗ ಕಲರ್ ಚೀಟಿ ಹಿಡ್ದು ನೋಡ್ತಕ್ಕತ್ತ. ನೀನು ಚೀಟಿ ಒಳಗೆ ಅವ್ರಿಗೆ ಯಾಕೆ ತೋರಿಸ್ತೀಯ? ನೀನು ಹಿಡ್ಕೊಂಡು ನೋಡಿ ತಗೋಬೇಕು. ನಾನು ಹಾಂ 10 ಐಟಮ್ ಬೇಕಾಗಿದ್ವಲ್ಲ, ಚೀಟಿನೂ ನೋಡಲಿಲ್ಲ. ಮತ್ತೆ ಏನು ವಿಷಯ ಗೊತ್ತಾ ಫ್ರೆಂಡ್ಸ್, ಐಟಮ್ಸ್ಗಳನ್ನ ತಗೊತಾ ಇದ್ದೀವಿ. ಎಲ್ಲರೂ ಚೇಂಜ್ ಇಲ್ಲ, ಆ ಕಡೆಯಿಂದ ಬಂದು ಕೊಡಿ, ಚೇಂಜ್ ಇಲ್ಲ ಆ ಕಡೆಯಿಂದ ಬಂದು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಲೋ ಅಲ್ಲ, ಎಲ್ಲರೂ ಚೇಂಜ್ ಇಲ್ಲ ಆ ಕಡೆಯಿಂದ ಬಂದು ಕೊಡಿ ಅಂತ ಎಲ್ಲ ಫ್ರೀಯಾಗಿ ಕೊಟ್ಟು ಕಳಿಸ್ಯಾರಿ. ಚೇಂಜ್ ಆ ಕಡೆ ಬಂದು ಕೊಡಿ ಅಂತ. ಅಕಸ್ಮಾತಾಗಿ ನಾವೇನಾದ್ರು ದುಡ್ಡು ಕೊಡದೆ ಹಂಗೆ ಹೋದ್ರೆ ಏನು ಮಾಡೋದು ಅಂತ. ಪಾಪ ಅವರು ನಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಅಷ್ಟೊಂದು ನಂಬಿಕೆ ಇಟ್ಟು ನೀವು ಆ ಕಡೆಯಿಂದ ಬಂದು ಕೊಡ್ರಿ ಅಂತ ಕೊಟ್ರಲ್ಲ. ಇವಾಗ ಎಷ್ಟು ಐಟಮ್ಮು 3-4 ಐಟಮ್ನ ನಾವು ಆ ಕಡೆಯಿಂದ ಬಂದು ಕೊಡಿ ಆ ಕಡೆಯಿಂದ ಬಂದು ಕೊಡಿ ಅಂತ ಕೊಟ್ಟಿರೋದು. ತರಕಾರಿ ಮಾರ್ಕೆಟಿಗೆ ಬಂದವು. ಹ್ಞೂ, ಯಾರೂ ದುಡ್ಡು ಇಸ್ಕೊಂತಿಲ್ಲ. ಯಾರು ದುಡ್ಡು ಇಸ್ಕೊಂಡಿಲ್ಲಲ್ಲ. ಏನು ಅನಿಸ್ತಿದ್ದು ನಿನಗೆ? ತರಕಾರಿ ಏನಾದರೂ ಏನಪ್ಪ. ಇಬ್ಬರು ಎಲ್ಲ ತಗೊಂಡು ಐಟಮ್ಸ್ನ ಮನೆ ಕಡೆ ಹೊರಟಿದ್ದೀವಿ. ಏನು ಹೇಳ್ತೀರಾ? ಗಾಡಿ ಓಡಿಸ್ಲಿಕ್ಕೆ ಸರ್? ನಾನಲ್ಲ ಸರ್, 3 ಜನ ಗಾಡಿ ವಾರ ಮೇಲೆ ವಿಡಿಯೋ ಮಾಡ್ತಿಲ್ಲ ಅಂತ ನನಗೆ ಹಿಡಿಬೇಕಿತ್ತು. ಬೆಸ್ಟ್ ಹಿಡಿಯಲ್ಲ. ಒಂದು ದೊಡ್ಡ ಬ್ಯಾಗ್ ತಗೊಂಡು ಇವನ್ನೆಲ್ಲ ಐಟಮ್ಸ್ ಇಟ್ಕೊಂಬರೋಣ ಅಂತಂದರೆ ಇವರು ಇವಷ್ಟು ಕವರ್ ಹಾಗೆ ಇರಲಿ ಅಂತ ತಗೊಂಬಂದಾರೆ. 1 ನನ್ನ ಕೈಲೊಂದು 2 3 4 5 ವಾ 6 7 ಅದೊಂದು 8 ಕವರು ಒಂದ್ರಾಗೆ ಹಾಕೊಂಬರ್ಬೋದಿತ್ತು. ಒಂದು ಬ್ಯಾಗ್ ತಗೊಂಡು ಕಂಜ್ಯೂಸು ಒಂದು 10 ರೂಪಾಯಿ ಖರ್ಚು ಮಾಡೋ ಒಂದು ಬ್ಯಾಗ್ ತಗೊಂಡಿಲ್ಲ. ವಾವ್, ಗೇಟ್ ಹೆಂಗೆ ತೆಗಿತೀಯಾ? ಸಂಜೀವಿನಿ ಗುಡ್ಡ ಹೊತ್ತೇನು? ಸಂಜೀವಿನಿ ಗುಡ್ಡ ನಮ್ಮನೆ ಹೊಸ್ಲು ನೋಡು ಎಷ್ಟು ಚಂದ ಕಾಣ್ತದೆ. ಆ್ಯಕ್ಚುಲಿ ಕ್ಯಾಮ್ರಾದೊಳಗಿಂತ ರಿಯಲಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೈತೆ. ನನ್ನ ಕ್ಯಾಮ್ರಾ ಕ್ವಾಲಿಟಿನೇ ಚೆನ್ನಾಗಿಲ್ಲ. ಬೇಗ ತಿಂದು
ಏನು ಐಟಮ್ ತಂದು ಅಂತ ತೋರಿಸ್ಬೇಕು, ಒಂದೊಂದೇ ಕಲ್ಲ. ಏನೋ ಕೆಲಸ ಐತೆ ಅನ್ಕೊಂಡೆ. ತಿಂದ ಅದೇ ಕೆಲಸ ಏನಿಲ್ಲ. ಫಸ್ಟ್ನೇ ಐಟಮು ಬಿರಿಯಾನಿ. ವಾ ಅಷ್ಟೇ. ನಾನು ತಿನ್ನಲ್ಲ ಫ್ರೆಂಡ್ಸ್. ನನ್ನ ಮುಂದೆ ಈ ಥರ ಬಿರಿಯಾನಿ ತಿನ್ನೋದು ತಪ್ಪಲ್ವಾ ಫ್ರೆಂಡ್ಸ್? ತಿನ್ನಿ ಪರವಾಗಿಲ್ಲ. ಸೇರು ಕೊಟ್ಟಾರ. ಏನು ತಗೊಂಡಿಲ್ಲ. ತಗೋಬೇಕಿತ್ತು ಕಬಾಬು. ಬ್ಯಾಡ. ನನ್ನ ಬಿಟ್ಟು ತಿನ್ನಕ್ಕೆ ಮನಸ್ಸಿಲ್ಲ ತಾನೇ ನಿನಗೆ? ತಿನ್ನೋದು ಅಷ್ಟೇ. ನನಗೆ ನಿನ್ನೆ ಇದೇನು ನನಗೆ ತಿನ್ನಬೇಕು ಅಂತ ಅನಿಸ್ತಿಲ್ಲ. ನೀ ಕಬಾಬ್ ತಗೊಂಡಿದ್ರೆ ಗ್ಯಾರಂಟಿ ತಿನ್ನಬೇಕು ಅನಿಸ್ತಿತ್ತು. ತಿನ್ನು ಬೇಗ ಬೇಗ ತಿಂದ್ಬಿಟ್ಟು ವಿಡಿಯೋ ಮಾಡೋದು. ಕಟ್ ಮಾಡ್ತೀನಿ. ಚಾಲೆಂಜ್ ವಿಡಿಯೋ ಅಂತ ತಗೊಂಡ್ವಿ. ಅದನ್ನು ಒಂದು ಸುಮಾರಷ್ಟು ಜನ, ಒಂದು 10 ಜನದ ಮೇಲಂತೂ ಕಮೆಂಟ್ ಮಾಡಿದರು, ಕಲರ್ ಚಾಲೆಂಜ್ ವಿಡಿಯೋ ಕಲರ್ ಚಾಲೆಂಜ್ ವಿಡಿಯೋ ಮಾಡಿ ಅಂತ. ಆಮೇಲೆ ಒಬ್ಬರಂತೂ ಇನ್ಸ್ಟಾಗ್ರಾಮಲ್ಲಿ ಪಾಪ ಫುಲ್ಲು ಒಂದು ಪ್ಯಾರಾಗ್ರಾಫ್ ಥರ ಬರೆದು ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಅದೇನೇನೋ ಸ್ವಲ್ಪ ಹಾಕಿದರು. ಅದಾದಮೇಲೆ ಈ ಥರದ್ದೊಂದು ಚಾಲೆಂಜ್ ವಿಡಿಯೋ ಮಾಡಿ ಅಟ್ಲೀಸ್ಟ್ ಒಂದು 100 ರೂಪಾಯಿ ಆದರೆ ಖರ್ಚು ಮಾಡಿಬಿಟ್ಟು ಈ ಥರ ಮಾಡಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ರು. ಅವರು ಮೆಸೇಜ್ ಮಾಡಿದರು. ಅವ್ರ ಹೆಸರು ಏನಂತ ನಂಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ನೋಡಿಬಿಟ್ಟು ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಬಟ್ ನಾನು ಅಲ್ಲಿ ಹೋದಾಗ ಏನಾಯಿತೋ ಗೊತ್ತಿಲ್ಲ, ಮಾತಾಡ್ತೀನಿ ಹೊರಗಡೆ ಹೋದಾಗ, ಅಂದರೆ ಕ್ಯಾಮ್ರಾ ಹಿಡ್ಕೊಂಡು ಅದರಲ್ಲೂ ಒಬ್ಬಳೇ ನನಗೆ ಒಂಥರ ಅನಿಸ್ತೈತೆ. ಒಬ್ಬಳೇ ಎಲ್ಲೂ ಹೋಗಲ್ಲ ನಾನು. ಹೋದರೆ ಫ್ರೆಂಡ್ ಜೊತೆಗೆ, ಇಲ್ಲ ಅಂತಂದರೆ ಇವ್ರ ಜೊತೆಗೆ ಹೋಗ್ತೀನಿ, ಇಲ್ಲ ನಮ್ಮ ಅಮ್ಮನ ಜೊತೆಗೆ ಹೋಗ್ತೀನಿ, ಇಲ್ಲ ನಮ್ಮ ಅತ್ತಿಗೆ ಜೊತೆಗೆ ಹೋಗ್ತೀನಿ. ಒಬ್ಬಳೇ ಹೋಗಲ್ವಲ್ಲ, ನನಗೆ ಅದಕ್ಕೆ ವೀಡಿಯೋ ಮಾಡೋಕ್ಕೆ ಒಂಥರ ಅನಿಸ್ತಾ ಇತ್ತು. ಜಾಸ್ತಿ ನಾನೇನೋ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮತ್ತು 200 ರೂಪಾಯಿದೊಳಗೆ ತರಬೇಕು ಅಂತಂದರೆ ಆಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಏನೋ ನಂದೊಂದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನ್ಕೊತೀನಿ. ಆಮೇಲೆ ಒಂದೆರಡು ಕಲರು ಏನು ತರಬೇಕು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಒಂದೆರಡು ಕಲರ್ ತೊಗೊಂಬಂದಿಲ್ಲ. ನೇರಳೆ ಕಲರು ಮತ್ತು ಕಪ್ಪು ಕಲರು ಅನಿಸುತ್ತೆ. ಇವರಂತೂ ಏನು ವಿಡಿಯೋ ಮಾಡ್ಕೊಂಬಂದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ನೋಡ್ಬಿಟ್ಟು ಈ ವಿಡಿಯೋ ಜೊತೆನೇ ಅದನ್ನು ಆ್ಯಡ್ ಮಾಡ್ತೀನಿ. ಮತ್ತು ಸ್ಟೋರಿ ಹೋಗಿದ್ದು ಒಂದೇ, ಸ್ಟೋರಿ ಒಳಗೆ ಏನದು ಅಂತ ಒಂದು ವಿಡಿಯೋ ಮಾಡಿದ್ದು ಅಷ್ಟೇ. ನೀನೇನು ನೋಡಿ ಏನು ಮಾತಾಡಿಲ್ಲ, ನೀನೇನು ಮಾತಾಡಿಲ್ಲ. ನನಗೂ ಯಪ್ಪ ಎಲ್ಲ ಹೆಣ್ಮಕ್ಳು ಅಲ್ಲಿ ಸ್ಟೋರ್ ಒಳಗೆ ಹುಡುಗಿನೇ ಇದ್ಲು, ಅವಳೇನು ಅಂತಿರ್ಲಿಲ್ಲ ನಾನಾದ್ರೂ ವಿಡಿಯೋ ಮಾಡಲಿಲ್ಲ. ಅನ್ನೋ ಒಂಥರ ಆಯ್ತು. ನಾನು ಅಲ್ಲಿ ಐಟಮ್ ತಗೊಂಡು ಎಲ್ಲ ಮಕ್ಕ ನೋಡೋಲ್ಲ. ಏನು ತಗೊಂಬಂದಿರಂತ ಗೊತ್ತಿಲ್ಲ. ಅದು ಪೇಪರ್ ಕೊಟ್ಟಿದ್ನಲ್ಲ, ಕಲರ್ ಬರ್ದದು ಏನು ಮಾಡಿದೆ ಅದು ಕೊಡಿಲ್ಲ. ಆ ಕಲರ್ ಹೇಳ್ತೀನಿ, ಆ ಕಲರಿನ ತೆಗಿಯಂತೆ. ಫೋಟೋ ಬೇಕು ಅಂದ್ರೆ ಈಗ ನನ್ನ ಮೊಬೈಲ್ ಒಳಗೆ ಐತದು. ಹೌದಲ್ಲ, ನೋಡಿ ಆಯ್ತಾ. ಕಲರು ಇವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹಾಳೆಯಲ್ಲಿ ಕಳಿಸಿದ್ದೆ. ನೀ ಕಲರ್ ಪ್ರಕಾರ ನೀನು ತಗೊಂಬಂದಿಯಾ? ಏನೋ ಒಟ್ಟು ಅಲ್ಲಿ ನಿಂತ್ಕೊಳ್ಳಕ ನಾಚಿಗೆ ಆಗ್ತತಿ. ಅವ್ನು ಸಾಮಾನು ತಗೊಂಡೆ. ಈಗ ನಾನು ಹೇಳ್ತೀನಿ ಕಲರು, ಅದನ್ನ ತೆಗಿ. ಈಗ ಸೋತಾರ ಏನು ಮಾಡೋಕ್ಕೂ ಫಸ್ಟ್ ಅಂತ ನೀನು ಹೇಳೋದನ್ನ. ನನ್ನ ನೀನು ಕಲರ್ ಇದೇ ತಗೋಬೇಕಾ ಬೇಡವಾ ಅಂತ ಕರ್ಕೊಂಬಂದಿಯ. ಅಲ್ಲಿ ನನ್ನ ಆಲ್ರೆಡಿ ನಾನೇ ಗೆದ್ದಂಗೆ. ನಾನು ಅದು ಒಪ್ಕೊಂತೀನಿ. ಈಗ ಎಲ್ಲ ಸೋಲ್ತಂಗ ಯಾಕಂದ್ರೆ ಕಲರ್ ನಾನು ನೋಡಿ ಕಲರ್ ಅದ ಇದು ಅಂತ ಏನು ತಂದಿಲ್ಲ. ಒಟ್ಟು ಒಂದು 10 ಐಟಮ್ ಬಂದಿಲ್ಲ, ಅದಕ್ಕೆ 10 ಐಟಮ್. ಹೌದು. ಇವಾಗ ಗೆದ್ದರಿಗೇನು ಸೋತರಿಗೇನು ನೀನೇ ಹೇಳು. ಗೆದ್ದರಿಗೆ ಸೋತರು ಅವ್ರು ಏನು ಕೇಳ್ತಾರೋ ಅದನ್ನ ಟ್ರೀಟ್ ಕೊಡಿಸ್ಬೇಕು. ಟ್ರೀಟ್. ಓಕೆನಾ? ಓಕೆ, ಡನ್. ಅವ್ರು ಏನು ಕೇಳ್ತಾರೋ ಅಂತ ತಂದ್ಕೊ. ತಿನ್ನಕ್ಕೆ ಏನು ಕೇಳಿ ತಂದ್ಕೊಡೋದು. ಸರಿ, ಇವಾಗ ಫಸ್ಟ್ ಐಟಮ್ ಹೇಳ. ಕೆಂಪು ಕಲರು. ನೀ ಏನು ತಂದ್ಯಾ ಫಸ್ಟ್ ಹೇಳು.
ಬೇಗ ತೆಗಿ. ಕೆಂಪು ಕಲರ್ದೇನು ತಂದೀಯಾ? ಬಿಂದೆ ವಾ ಕೆಂಪು ಕಲರ್ ಒಳಗಡೆ ಕೆಂಪು ಐತಾ? ಮತ್ತು ಕೆಂಪು ಅಲ್ಲ ನೀರು ಕಲರ್. ಒಂದೊಂದು ಕಪ್ ಇರ್ತವೆ ಅದಕ್ಕೆ. ಮೇಲೆ ಕಪ್ ಇದ್ರೆ ಕಪ್ ಇರ್ತವೆ. ಥ್ಯಾಂಕ್ಸ್, ಬೇಕಾಗಿತ್ತು ನನಗಿದು. ಜಾಸ್ತಿ ನಾನು ಕಪ್ಪು ಕಲರೇ ಇಡೋದು. ನೋಡೋದ ಇನ್ಮೇಲಿಂದ ಈ ಕಲರ್ ಹಚ್ತೀನಿ, ಏನು ಕಾಣಿಸುತ್ತೆ ನೋಡೋಣ. ನಾನು ಹುಡ್ದಾರ ಕಟ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನಾನೇ ಪ್ರತಿ ವರ್ಷವೂ ನಾನೇ ತಂದ್ಕೊಡೋದು. ನಾ ತಂದ್ಕೊಟ್ರೆ ಮಾತ್ರ ಅದನ್ನು ಚೇಂಜ್ ಮಾಡೋದು, ಇಲ್ಲ ಅಂದರೆ ಚೇಂಜ್ ಮಾಡಲ್ಲ. ಅದಕ್ಕೆ ಇದು ನೆನಪಾಯ್ತು, ಇದನ್ನು ತಗೊಂಬಂದೆ. ತಗೋ, ನನಗೂ ಖುಷಿ ಆಯ್ತು. ನಾನು ಕಟ್ಕೊಂಡಿದ್ದೆ ಐತೆ ಹಳೇದು. ನೋಡು ಅದು ಹಿಂಗೆ ಆಲ್ರೆಡಿ ಅರ್ಧೋಗಕ್ಕೆ ಬಂದಿತ್ತದು. ಯಪ್ಪ, ತಗೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್. ತೋರಿಸಿದವು ಇಷ್ಟೇ ಇಲ್ಲ. ಹ್ಞೂ, ನಾನು ಆ ಕಡೆ ಸೈಡಿಗೆ ಇಟ್ಟಿನಿ. ತಗ, ನೆಕ್ಸ್ಟು ನೀಲಿ ಕಲರ್ ಅಪ್ಪಿ. ನೀಲಿ ಕಲರು ಆಗಲ್ಲ. ನೀನೊಂದು ಐಟಮ್ ತೋರಿಸು, ನಾನು 10 ಐಟಮ್ ತೋರಿಸ್ತೇನೆ. ಕಲರ್ ಇಲ್ಲ ಕಲರ್ ಚಾಲೆಂಜ್ ವಿಡಿಯೋ ಅಂತ ಅಂದಮೇಲೆ ಕಲರೇ ತೋರಿಸ್ಬೇಕು. ನೀಲಿ ಕಲರ್ ಎಷ್ಟದ ನೋಡಿ. ಅಷ್ಟು ಕಲರ್ ಅದರಲ್ಲೇ ಏನಿಲ್ಲ, ನೀಲಿ ಕಲರ್ ಆಯ್ತಲ್ಲ ತೋರಿಸಿದೆ. ಅಷ್ಟು ಕಲರ್ ಅದ್ರಾಗೆ ಇದಾವಲ್ಲ ಪಿ. ಪಕ್ಕ ನಾನೇ ಸೋದಂಗೆ. ನೋಡು, ನಾವು ಹೇಳಿದ ಕಲರ್ ಎಲ್ಲ ಅದ್ರಾಗೆ ಇದಾವೆ. ಸ್ಕೈ ಬ್ಲೂನು ಐತೆ, ಎಲ್ಲನೂ ಐತೆ, ಇದು ಐತೆ. ನೀನು ತೋರಿಸಿ 2 ಐಟಮ್. ಬ್ಲೂ ಕ್ಯಾಪ್. ಏನಕ್ಕೆ ಅಂದರೆ ಕೆಲಸ ಮಾಡಬೇಕಾದ್ರೆ ಸಿಮೆಂಟ್ ತಲೆ ಮೇಲೆ ಬೀಳುತ್ತೆ, ಯೂಸ್ ಆಗುತ್ತೆ ಅಂತ. ನೀನಂತೂ ತಗೊಂಡು ಹಾಕೋಣಲ್ಲ ಅಂತ ನಂಗೆ ಗೊತ್ತು, ಅದಕ್ಕೆ ನಾನೇ ತಗೊಂಬಂದೆ. ನಿನಗೆ ಯೂಸ್ ಆಯ್ತು ತಾನೆ, ಅದಕ್ಕೆ ತಗೊಂಬಂದೆ. ಥ್ಯಾಂಕ್ಸ್, ಇದಿಷ್ಟ ಆಯ್ತು ನನಗೆ. ನಾನು ಈ ಥರ ತಗೊಳ್ತಾ ಇರಲಿಲ್ಲ ಅನಿಸುತ್ತೆ, ಇಷ್ಟ ಆಯಿತು. ಕಪ್ಪು ಅಪ್ಪಿ, ನಾನು ಕಪ್ಪು ನನಗೆ ಕಪ್ಪು ಏನು ತರಬೇಕು ಅಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಕಪ್ಪು ಕಲರ್ ತಗೊಬಂದಿಲ್ಲ ಫ್ರೆಂಡ್ಸ್. ಇವ್ರು ಇದೆಲ್ಲ ತಗೊಬಂದಿರಿ. ಹೌದು, ಇದೆಲ್ಲ ಹೆಂಗೆ ಗೊತ್ತು ನಿನಗೆ? ಕರೆಕ್ಟಾಗಿ ಇದಿರಲಿಲ್ಲ ಅಪ್ಪಿ, ಇದು ಬೇಕಿತ್ತು ನನಗೆ. ಕಾಜಲ್ ಇಲ್ಲ ಹಚ್ಕೊಳೋದು ಕಣ್ಣಿಗೆ. ನೆಕ್ಸ್ಟು ಬಿಳಿ. ವಾ, ಪೌಡರ್. ನಾನೇನು ಗೊತ್ತಾ, ಮೀನು ಮೀನು ಫ್ರೆಂಡ್ಸ್. ಮೀನಂದರೆ ತುಂಬ ಇಷ್ಟ ಅವರಿಗೆ, ಅದಕ್ಕೆ ನಾನು ಅದನ್ನು ತಗೊಂಡೆ. ಗಮ್ ಅಂತೈತೆ, ಚೆನ್ನಾಗೈತೆ. ತೋರ್ಸ ನಂಗೆ ಗಮ್ ಅನ್ನೋದು. ಚೆನ್ನಾಗೈತೆ. ಸಿಡಿತ ಸ್ವಲ್ಪ. ಹಸಿರು. ಹಸಿರು ಕಲರ್ ತಾನಿದು. ಹೌದು, ಇದು ಬೇಕಿತ್ತು ನನಗೆ. ಆದರೆ ಯಾವಾಗ ಹಚ್ಕೊಳ್ಳಿ, ಯಾರ ಹತ್ರ ಹಚ್ಚಿಸ್ಕೊಳ್ಳಿ? ನಾನು ಹಚ್ತೀನಿ. ನೀನೇ ಹಚ್ತೀಯ? ನಿಜ, ನಾನು ಬರ್ತಾರೆ.
ನೆಕ್ಸ್ಟ್ ಫ್ರೈಡೇವರೆಗೂ ಇದು ಹಂಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನೇನು ತಂದೀನಿ ಗೊತ್ತಾ, ಗ್ರೀನ್ ಕಲರು ಎಲೆ, ಅಡಿಕೆ ಎಲೆ ಹಾಕ್ಕೊಂತಾರೆ ಫ್ರೆಂಡ್ಸ್, ಅದಕ್ಕೆ ನಾನು ಗ್ರೀನ್ ಕಲರು ಎಲೆ ಯೂಸ್ ಐತಾನೆ. ಹೌದು, ನಾಟನ್ನ ನಿಂಗೆ ಇಷ್ಟ ಆದಂತ ತಾನೆ? ಎಲ್ಲ ಇಷ್ಟ ಅದು. ಐ ನೆವರ್ ಎಕ್ಸ್ಪೆಕ್ಟೆಡ್ ನೀನು ಈ ಥರ ತರ್ತೀಯ ಅಂತ. ಇದು ನೆಕ್ಸ್ಟ್ ಏನು ಗೊತ್ತಾ, ಹೆಸರಾಯ್ತು ಹಳದಿ. ಇದ್ರಾಗ ಐತೆ ಹಳದಿ ಕಲರ್. ಕಲರ್ ಐತಲ್ಲ ಅದರಲ್ಲಿ, ಅದ್ರೊಳಗೆ ಐತೆ ನೋಡಲ್ಲಿ ಕವರ್ ಕಿತ್ತು ನೋಡಿ. ಗೊತ್ತು ಬಿಡು, ಐತೆ ಇಲ್ಲ ಹಳದಿ ಕಲರು. ಹೇರ್ ಆ್ಯಂಡ್ ಲವ್ಲಿ ತಂದಿದ್ದಾರೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್, ಇಷ್ಟ ಆಯಿತು. ನಾನೇನು ತಂದಿಂಗೆ ಗೊತ್ತಾ, ಇದು ಎಲ್ಲೋ ಕಲರ್. ಈ ದಾರ ನಿನ್ನ ಕೈ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು. ಹೌದಾ? ಹಾಂ ಹಾಂ, ಚೆನ್ನಾಗಿ ಕಾಣಿಸುತ್ತಾನೆ. ಇದನ್ನೇ ನಾನು ಉಡ್ದಾರ ಕಟ್ಕೊಂಡಿದ್ದು ಇರ್ತೀನ. ಕಟ್ಟಾಗಿದ್ದು ಕೈ ಅಂತಾರ ಬಿಚ್ಕೊಂಡು ಸೊಂಟ ಕಟ್ಕೊಂಡೆ. ಈ ದಾರ ಚೆನ್ನಾಗಿ ಕಾಣಿಸ್ತದೆ, ಹುಡುಗರು ಕೈಯಕ್ಕೆ ಭಾಳ ಜನ ಕೈಯಕ್ಕೆ ನೋಡಿದ್ದೆ, ಅದಕ್ಕೆ ತಗೊಬಂದೆ. ಆಮೇಲೆ ಕಟ್ಟ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ. ಇದನ್ನ ತಂದೀನಿ. ನೆಕ್ಸ್ಟು ಕೇಸರಿ. ನಾನು ಕೊಟ್ಟನ ಕೇಸರಿ ಅದೇ ಕೊಟ್ಟಿದ್ದಾಗ. ವಾ, ಇದೊಂದೇ ಕೇಸರಿ. ಹಾಂ, ಕ್ಲಿಪ್ಪು ಫ್ರೆಂಡ್ಸ್, ಚೆನ್ನಾಗೈತೆ. ಇವೆಲ್ಲ ಯಾವಾಗ ಯೂಸ್ ಮಾಡಲಿ ನಾನು? ಇಷ್ಟೊಂದು ತರ್ತಾರ, ಒಂದೇನೋ ತಗೊಬರ್ತಾರಪ್ಪ. ಯಾವಾಗಾರ ಹಿಂಗೆ ಯಾವಾಗಾರ ಬರ್ತಾವಲ್ಲ. ನಾನೇನು ತಂದೀನಿ ಮೇಡಮ್, ಕೇಸರಿ ಕಲರು. ಏನು ಇಷ್ಟ ಆಗ್ತದೆ. ಇದು ಕೊಡಿಸ್ಬೇಕು ಅಂತ ಹೇಳಿ ತುಂಬ ದಿನದಿಂದ ಅನ್ಕೊಂತಿದ್ದೆ, ಒಂದು ಕೀ ಬೆಂಚ್ ಕೊಡಿಸ್ಬೇಕು ಅಂತ. ಅದರಲ್ಲಿ ಇದು ನೋಡಿದೆ, ಅಲ್ಲಿ ನೋಡಿದ ತಕ್ಷಣವೇ ಇಷ್ಟ ಆಯಿತು. ಆಮೇಲೆ ಇದು ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು. ನಾನು ಇವಾಗ ಇಷ್ಟು ಐಟಮ್ ತೋರಿಸಿದ್ನಲ್ಲ, ಅಷ್ಟು ಐಟಮ್ಗಿಂತ ಅವ್ರಿಗೆ ಇದೇ ಇಷ್ಟ ಆಗುತ್ತೆ ಅಂತ ನನಗೆ ಪಕ್ಕ ಗೊತ್ತಿತ್ತು. ನಿಜ ತಾನೆ? ಏನು ಜೈ ಶ್ರೀರಾಮ್ ಅಂತ ಬರ್ದಿತ್ತು ಅದರಲ್ಲಿ. ಜೈ ಶ್ರೀರಾಮ್. ನೆಕ್ಸ್ಟ್ ಗುಲಾಬಿ ಅಪ್ಪಿ. ಇನ್ನು 2 ಕಲರ್ ಅದಾವ ತಾನೆ? ಗುಲಾಬಿ, ಕಾಫಿ, ನೇರಳೆ, 3 ಕಲರ್ ಅದಾವ. 3 ಸಾಮಾನು ಅದಾವ ನನ್ನ ಕಡೆ. ಕಾಫಿ ಇದೊಂದು ತಗೋ ನಾನೇ. ಕಾಫಿ, ಇದು ಕಾಫಿ ಬರ್ತಿತ್ತು. ಇದು ಚೆನ್ನಾಗೈತಾ? ಇಷ್ಟ ಆಯ್ತಾ? ಚೆನ್ನಾಗೈತೆ. ಒಂದು ಪಿನ್ ತಗೋ ನಾನು. ಬಿಳಿ ಕಲರ್ಗೆ ನೀ ಬಿಳಿದೇನೋ ಕೊಟ್ಟಲ್ಲ ನನಗೆ. ಏನು ಕೊಟ್ಟಿಲ್ಲ ಪಿ? ಪೌಡ್ರ್ ಕೊಟ್ಟಿಯಲ್ಲ. ಪಿನ್ನು. ಇನ್ನೊಂದು ಐಟಮ್ ನಿಂದು ಓದಿದ್ದು, ನಾನು ಓದಿದ್ದು. ಕಾಫಿ ಕಲರ್ಗೆ ನಾನೇನು ತಂದೀನಿ ಗೊತ್ತಾ, ಇದು ತಂದೀನಿ ಅಡಿಕೆ. ಕಾಫಿ ಕಲರ್ಗೆ ನೀನೀಗ ಅಡಿಕೆ ಯೂಸ್ ಆಗ್ತೈತಿ ಅಂತ ಅಡಿಕೆ ತಗೊಬಂದೆ. ಆಮೇಲೆ ನೇರಳೆ ಕಲರು ನಾನೇನು ನನಗೇನು ಸಿಗ್ಲಿಲ್ಲ. ವಾ, ಎಲ್ಲ ಕಲರ್ ಅದಾವ ಇದ್ರ. ಹೌದು, ನಂಗೆ ಗೊತ್ತು ನೀನೇ ಗೆಲ್ಲದು ಅಂತ. ಅದೇ ಅನ್ಕೊಂಡೋಕೆ. ಮತ್ತೆ ಇವಾಗ ನಾನು ಒಂದು ಕಲರ್ ಮಿಸ್ ಮಾಡಿ, 2 ಕಲರ್ ಮಿಸ್ ಮಾಡೀನಿ, ಕಪ್ಪು ಮತ್ತೆ ನೇರಳೆ. 2 ಕಲರ್ ನನಗೆ ಸಿಗ್ಲಿಲ್ಲ. ಎಲ್ಲ ಕಲರ್ ಅದಾವ. ನೀನು ನೋಡಿದ್ವಿ. ಇವರು ಇದು ಇರಿಂಗ್ ತಂದರೆ, ಇದ್ರಲ್ಲೂ ಎಲ್ಲ ಕಲರ್ ಐತೆ. ಆಮೇಲೆ ನೀನು ಇದನ್ನು ತಗೊಬಂದಿಯಲ್ಲ, ಇದರಲ್ಲೂ ಎಲ್ಲ ಕಲರ್ ಇದ್ದಾವೆ.
ಅಂದೆ ನನ್ನ ಅತ್ತೆ ಹಾಕತ್ತ ನಿಮ್ಮ ಬೆಳ್ಳಿಗೆ ಹಾಕು ನೋಡೋಣ. ಇದೇ ಬೆಳ್ಳಿಗೆ ಆಗೋದು. ವಾ ಮತ್ತು ಈ ಬೆಳ್ಳಗಿರೋದು ತೆಗ್ದು ಎರಡು ಇದ್ರಾಗೆ ಹಂಗೆ ಸರಿ ಆಗಲ್ಲ, ತೆಗಿ. ಇದ್ದಿಗೆ ಹಾಕು ನೋಡೋಣ ಸೈಜ್ ಹೆಂಗೆ ಕಂಡಿಡ್ದೆ ಹೇಳು ನಾನು. ಹೆಂಗೆ ಕಿರುವಾಳಿಗೆ ಹಾಕಿದೆ ಇಲ್ಲಿ ಮಟ್ಟ ಬಂತು, ಈ ಸಟ್ ಹಾಕತ್ತೆ ಅಂತ ಆದರೂ ಸ್ವಲ್ಪ ಲೂಜಿ ಹಾಕತ್ತೆ. ಇಷ್ಟು ನಾನು ಪಿಂಕ್ ಕಲರಿಗೆ ಏನು ತಗೊಬಂದಿನಿ ನೋಡಿದ್ನಿ, ಡ್ರ್ಯಾಗನ್ ಫ್ರೂಟ್. ಈ ಫ್ರೂಟ್ ನಾವು ಒಂದ್ಸಲನೂ ತಿಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ನೋಡೋಣ ಹೆಂಗಿರುತ್ತೆ ನೋಡೋಣ. ಹೆಂಗಿದ್ರು ಕಲರ್ ಚಾಲೆಂಜ್ ಬೇರೆ ಇತ್ತಲ್ಲ, ಕಲರು ಬರುತ್ತೆ ಹಣ್ಣು ತಿಂದಂಗೂ ಆಗುತ್ತೆ ಅಂತೇಳಿ ಇದನ್ನು ತಗೊಂಡು ಬಂದಿದ್ದೀವಿ. ಅಷ್ಟು ಈಗ ಹೇಳಬೇಕು ಅಂದರೆ ನನಗಿಂತ ಚೆನ್ನಾಗಿ ಅವರೇ ಹುಡುಕಿದ್ದಾರೆ ಅಂತ ನಂಗೆ ಅನಿಸ್ತು. ಅಷ್ಟು ನನಗೆ ಗೊತ್ತಾಗಿಲ್ಲ. ಆಮೇಲೆ ಸಡನ್ ಆಗಿರೋದಕ್ಕೆ ಗೊತ್ತಾಗಲಿಲ್ಲ. ಆಮೇಲೆ ಹುಡುಗಿರ ಐಟಮ್ಸ್ ಆದರೆ 100 ರೂಪಾಯಿದಲ್ಲೂ ಒಂದು 10 ಐಟಮ್ ತರ್ಬೋದು, ಆದರೆ ಹುಡುಗರ ಐಟಮ್ಸು ಏನು ತರಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಅಷ್ಟು ಕಡಿಮೆ ರೇಟ್ಗೆ ಹುಡುಗರ ಐಟಮ್ಸ್ ಏನು ಸಿಗಲ್ಲ. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಮತ್ತು ಭಯನೂ ಅಂತ ಅನಿಸ್ತು. ಅದಕ್ಕೆ ಸರಿಯಾಗಲಿಲ್ಲ. ಈ ಚಾಲೆಂಜಲ್ಲಿ ಇವರೇ ವಿನ್ ಆಗಿರೋದು, ನಾವೇ ಸೋತಿರೋದು. ನೀನು ಇವಾಗ ನಾನೇ ಟ್ರೀಟ್ ಕೊಡಿಸ್ಬೇಕಾ? ನಾನು ಕೊಡಿಸ್ತೀನಿ. ಸೋತಿದ್ದಕ್ಕ ಸೋತಿರೋರು ಗೆದ್ದಿರೋರು ಕೊಡಿಸ್ಬೇಕೇನೆ. ಗೆದ್ದಿರೋರು ಸೋತಿರೋರು ಕೊಡಿಸ್ಬೇಕು. ವಾ, ಗೆದ್ದಿರೋರು ಸೋತಿರೋರಿಗೆ ಕೊಡ್ಸೋದಂತೆ. ಯಾರು ಗೆದ್ದಾರೋ ಯಾರು ಸೋತಾರ ಅಂದ್ರೆ ನಾವು ಡಿಸೈಡ್ ಮಾಡೋದಲ್ಲ. ನಾಳೆ ಕಮೆಂಟ್ಸ್ ಏನು ಬರ್ತಾವಲ್ಲ ಅದ್ರ ಮೇಲೆ, ಓಕೆನಾ? ನೋಟ್ ದಿಸ್ ಪಾಯಿಂಟ್. ಕರೆಕ್ಟ್. ಕಮೆಂಟ್ಸ್ ಪಕ್ಕ ನಿಮಗೆ ಬಂದಿರ್ತವೆ. ಮೇಲ್ನೋಟಕ್ಕೆ ಗೊತ್ತಾಗ್ತೈತಿ ಇವಾಗ ಯಾರು ಸೋತಿರೋದು. ನಾನು 2 ಕಲರ್ ಬಿಟ್ಟಿನಿ, ನೀನು 1 ಕಲರು ಬಿಟ್ಟಿಲ್ಲ. ಆಮೇಲೆ ಎಲ್ಲ ನೀಟಾಗಿ ತಗೊಂಬಂದೀಯ ಕರೆಕ್ಟಾಗಿ. ಅದಕ್ಕೆ ಹೇಳ್ದಂಗೆ ನಿಮ್ಮ ಐಟಮ್ಸ್ ಇವಾಗ ಏನಂತ ಅಂತೀರಿ ಅಂತ ಡೈಲಿ ನಿನ್ನ ಜೊತೆ ಯಾವಾಗ ಬಂದ ನೀನು ತಗೊಳೋದು ನಾನು ನೋಡಿರ್ತಂತ ನನಗೆ ಗೊತ್ತಿರ್ತೈತಿ. ನಾನು ಎಲ್ಲಿ ಏನು ತಗೊಂತೀನಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಕಪ್ಪದ್ರೊಳಗೆ ನಾನು ಏನು ಥರನ ಅನ್ಕೊಂಡೆ ಗೊತ್ತಾ, ನಿಂಗೊಂದು ಸರ ಥರನ ಅನ್ಕೊಂಡೆ. ಆಮೇಲೆ ಅಲ್ಲಿ ಹೋಗ್ಲೇ ಇಲ್ವಲ್ಲ ಆ ಕಡೆ ನಾನು, ಈ ಬಳ್ಳಿಗೆ ಹಾಕತ್ತೆ ಅದಕ್ಕೆ ಒಳಗಡೆ ಬೇಡ ಅದಿಲ್ಲೇ ಇದಕ್ಕೆ ಸರಿ ಆಯ್ತಾ? ನೋಡಿ, ಇಷ್ಟು ಇವತ್ತಿನ ವಿಡಿಯೋ. ಯಾರು ಗೆದ್ದಿದ್ದು ಯಾರು ಸೋತಿದ್ದು ಅಂತ ನೀವು ಕಮೆಂಟ್ ಮಾಡಿ. ಆಮೇಲೆ ಏನು ಇಷ್ಟ ಆಯಿತು ಅಂತಲೂ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಥರದ ವೀಡಿಯೋಸ್ ಬೇಕು ಅಂತಲೂ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕೋಡ್ ಕಲರಿಂದ ಶೇಂಗಾ ವಾ, ಕಾಫಿ. ಕೆಲಸ ಮಾಡಬೇಕಾದ್ರೆ ಯೂಸ್ ಮಾಡು. ನೋಡಿ ಅಕ್ಕಂಡೆ ಕರೆಕ್ಟಾಗಿ ಆಗ್ತಿತ್ತಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮ ಯಜಮಾನ್ರು ಮಾಡ್ಕೊಂಬಂದಿರೋ ವಿಡಿಯೋ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಅವರು ಜಾಸ್ತಿ ವಿಡಿಯೋ ಮಾಡ್ಕೊಂಬಂದಿಲ್ಲ, ಇಷ್ಟೇ ವಿಡಿಯೋ ಮಾಡ್ಕೊಂಬಂದಿರೋದು, ಅದಕ್ಕೆ ಅದಿಷ್ಟನ್ನೇ ಆ್ಯಡ್ ಮಾಡಿದ್ದೀನಿ. ಇದು ಬಂದು ಆ್ಯಂಬುಲೆನ್ಸ್ ಸರ್ವಿಸು. ಇವರು ಪಲವನಹಳ್ಳಿಯಿಂದ ಮಾಡಿರೋದು. ಇವ್ರ ಹೆಸರು ಬಂದು ಲೋಕೇಶ್ ಅಂತ ಹೇಳಿ. ನ್ಯಾಮತಿ, ಸುರ್ವನ್ಯ ಅಥವಾ ಅಕ್ಕಪಕ್ಕ ಯಾವುದೇ ಹಳ್ಳಿಯವರಿದ್ರೂ ಲೋಕೇಶ್ ಅಂತ ಇವ್ರ ಹೆಸರು. ಇವ್ರ ನಂಬರ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಈ ನಂಬರ್ಗೆ ಫೋನ್ ಮಾಡಿ, ಎಮರ್ಜೆನ್ಸಿ ಇದ್ದರೆ ಬರ್ತಾರೆ. ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಮನೆಯಿಂದ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಏನೇ ಇದ್ರೂ ಇವರು ಬಂದು ಹೆಲ್ಪ್ ಮಾಡ್ತಾರೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ನಂಬರ್ಗೆ ಫೋನ್ ಮಾಡಿ ಕೇಳ್ಕೊಳ್ಳಿ, ಏನೇ ಇನ್ಫಾರ್ಮೇಷನ್ ಇದ್ರೂ.